ಇದಕ್ಕೆ ನಾನಿಟ್ಟಿರೋ ಹೆಸರು ಅವರೆಕಾಳು ಬಸ್ಸಾರು. ಬೇರೆಯವರು ಬೇರೆ ರೀತಿಯಲ್ಲಿ ಬಸ್ಸಾರು ಮಾಡ್ತಾರೆ, ಆದರೆ ನಾನು ಮಾಡುವ ಶೈಲಿ ಇದು. ಭಾಳ ರುಚಿಯಾಗಿರುತ್ತೆ. ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ಈ ಬಸ್ಸಾರು. ಸೂಪರ್. ಹಲೋ, ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಸಿಹಿ ಕೈ ಚಂದ್ರು ಚಾನಲಲ್ಲಿ ಅಡುಗೆ ಕಾರ್ಯಕ್ರಮ ಬಿಟ್ಟು ಬೇರೆ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆ, ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ನಾನೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ, ನನಗೆ ಭಾಳ ಫೇವ್ರೇಟು. ಇದಕ್ಕೆ ನಾನಿಟ್ಟಿರೋ ಹೆಸರು ಅವರೆಕಾಳು ಬಸ್ಸಾರು. ಅವರೆಕಾಳು ಬಸ್ಸಾರು ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 1.5 ಕಪ್ಪಷ್ಟು ಅವರೆಕಾಳು ಇಟ್ಕೊಂಡಿದ್ದೀನಿ, 2 ಟೊಮೆಟೊ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇಡೀ ಹಸಿಮೆಣಸಿನ್ಕಾಯಿ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಒಂದು 4, ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಒಂದು 8 ರಿಂದ 10 ಹೆಸರು ಬೆಳ್ಳುಳ್ಳಿ, ಜೀರಿಗೆ 1 ಚಮಚದಷ್ಟು, ಅರ್ಧ ಚಮಚದಷ್ಟು ಮೆಣಸು, ಸಾಸಿವೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಅವರೆಕಾಳು ಬಸ್ಸಾರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಅವರೆಕಾಳು ಬಸ್ಸಾರು ಮಾಡೋಕ್ಕೆ ಶುರುವಾಣ. ಫಸ್ಟು ಅವರೆಕಾಳು ಬೇಯಿಸ್ಕೋಬೇಕು. ಅದಕ್ಕೇನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಅವರೆಕಾಳನ್ನ ಬೇಯಕ್ಕೆ ಇಟ್ಬಿಡ್ತೀನಿ. ಫಸ್ಟ್ ಕುಕ್ಕರ್ಗೆ ಅವರೆಕಾಳು ಹಾಕೋಣ. ಚೆನ್ನಾಗಿ ಸೊಗಡಿರುವಂಥ ಅವರೆಕಾಳು. ನಾವು ಈಗ ಅವರೆಕಾಳು ಸೀಸನ್ನು, ಎಲ್ಲ ಕಡೆ ನಿಮಗೆ ಅವರೆಕಾಳು ಚೆನ್ನಾಗಿ ಸಿಗುತ್ತೆ. ಸೊ ಎಷ್ಟು ಸಾಧ್ಯವೋ ಅಷ್ಟು ಅಡುಗೆಗಳನ್ನು ಅವರೆಕಾಳಲ್ಲಿ ಮಾಡ್ಕೊಳ್ಳೋಕೆ ಶುರು ಮಾಡಿ. ಓಕೆ, ಇದಕ್ಕೆ ನೀರು ಹಾಕ್ಬಿಡೋಣ. ಓಕೆ, ಇದಕ್ಕೆ ನಾವು 1 ಟೊಮೆಟೊ ತಗೊಂಡು ಈ ಥರ 2 ಕಟ್ ಮಾಡೋಣ. 2 ಕಟ್ ಮಾಡಿ ಅದನ್ನು ಇಲ್ಲಿ ಹಾಕೋಣ. ಓಕೆ, ಇನ್ನೊಂದು ಟೊಮೆಟೊ ತೊಗೊಳ್ಳೋಣ. ಓಕೆ, ಇದಕ್ಕೇ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ. ಅಂದರೆ ಅವರೆಕಾಳು ಉಪ್ಪನ್ನು ಹೀರ್ಕೋಬೇಕು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು. ಓಕೆ, ಈಗ ಇದು ಕುದಿ ಬಂದ ಮೇಲೆ ಮುಚ್ಚಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಇದು ಕುದಿಯೋಕ್ಕೆ ಶುರುವಾಗಿದೆ. ಈಗ ಮುಚ್ಚಿ ಇದು ಒಂದು ಅಥವಾ 2 ವಿಸಿಲ್ ಕೂಗಿದ್ರೆ ಸಾಕು. ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ, ಟೊಮೆಟೊನು ಬೆಂದಿರುತ್ತೆ. ಸೊ ಇದು ಚೆನ್ನಾಗಿ ಒಂದು 2 ವಿಸಿಲ್ ಕೂಗಲಿ. ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಇದು ಕುಕ್ಕರು ಕೂಲಾಗಿದೆ. ಕೂಲಾಗಿದೆ. ಈಗ ಇದನ್ನು ಓಪನ್ ಮಾಡಿಬಿಡೋಣ. ಇದನ್ನು ಓಪನ್ ಮಾಡಿ ನೀರನ್ನು ಬಗ್ಸ್ಕೊಂಬಿಡೋಣ. ಓಕೆ, ಈ ಕುಕ್ಕರ್ ಕೆಲಸ ಆಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಮೆಣಸಿನಕಾಯಿನ ತೆಗೆದು ಹಾಕ್ಕೊಂಬಿಡೋಣ.
ಓಕೆ, ಈ ಮೆಣಸಿನ್ಕಾಯಿ ತೆಗೆದು ಹಾಕ್ಕೊಂಡಿದ್ದೀವಲ್ಲ ಇದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚದಷ್ಟು ಮೆಣಸು, ಒಂದು ಚಮಚದಷ್ಟು ಜೀರಿಗೆ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿ, ಈಗ ಈ ಟೊಮೆಟೊನ ತಣ್ಣೀರಲ್ಲಿ ಹಾಕ್ಕೊಂಡಿದ್ದೀನಲ್ಲ ಈಸಿಯಾಗಿ ಸಿಪ್ಪೆ ತೆಗೆದು ಬಿಡ್ಬೋದು. ಇದು ಸಿಪ್ಪೆ ತೆಗೆದು ಟೊಮೆಟೊ 2, ಇದ್ರ ಜೊತೆಗೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇದಿಷ್ಟು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಬೇಯಿಸಿರುವ ಕಾಳು ಹಾಕೊಂಬಿಡೋಣ. ಓಕೆ, ಈ ರುಬ್ಬಿರೋದನ್ನು ನಾವೇನು ನೀರು ಬಸ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಬಿಡ್ಬೇಕು. ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ. ಈ ಕಡೆ ಕುದೀತಾ ಇರಲಿ, ಈ ಕಡೆ ನಾವು ಈ ಅವರೆಕಾಳಲ್ಲಿ ಒಂದು ಉಸ್ಲಿ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಇದು ಚೆನ್ನಾಗಿ ಕಾಯಬೇಕು. 3 ಚಮಚ ಎಣ್ಣೆ ಹಾಕ್ತೀನಿ. ಇದು ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಇದಕ್ಕೂ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅವರೆಕಾಳಲ್ಲಿ ಆಲ್ರೆಡಿ ಉಪ್ಪಿದೆ, ನೋಡಿಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ. ಓಕೆ, ಸಾಕಾಗುತ್ತೆ. ಜೊತೆಗೆ ತೆಂಗಿನಕಾಯಿ ತುರಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅಷ್ಟೇ. ಓಕೆ, ನಮ್ಮ ಉಸ್ಲಿ ರೆಡಿ. ಈ ಕಡೆ ಸಾರು ಚೆನ್ನಾಗಿ ಕುದಿಬೇಕು. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ನಾವು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಗಮ್ ಅಂತ ಇದೆ ಬಸ್ಸಾರು. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಸ್ಸಾರು ಮಾಡ್ತಾರೆ, ಆದರೆ ನಾನು ಮಾಡುವ ಶೈಲಿ ಇದು. ಇದನ್ನು ಒಂದ್ಸಲಿ ನೀವು ಮಾಡ್ಕೊಂಡು ನೋಡಿ, ಭಾಳ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎನಿವೆ, ಚೆನ್ನಾಗಿ ಕುದ್ದು ಹಸಿ ಘಾಟೆಲ್ಲ ಹೋಗಬೇಕು. ನೋಡಿ, ಒಂದು ದಂಪತಿಗಳಿದ್ದರಂತೆ, ಗಂಡ ಹೆಂಡತಿ, ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ರಂತೆ. ಹೆಂಡತಿ ತುಂಬ ಸುಂದರವಾಗಿದ್ಲಂತೆ, ಗಂಡ ತುಂಬ ಬುದ್ಧಿವಂತ. ಇವರಿಬ್ಬರು ಜೋಡಿ ಅದ್ಭುತವಾಗಿತ್ತಂತೆ.
ಆದರೆ ವಯಸ್ಸು ಆಗ್ತಾ ಆ ಹೆಂಡತಿಗೆ ಏನೋ ಒಂದು ಸ್ಕಿನ್ ಡಿಸೀಸ್ ಬಂದ್ಬಿಟ್ಟು ಅವಳ ಸೌಂದರ್ಯ ಕುಗ್ತಾ ಹೋಯಿತು. ಸಣ್ಣ ಕಪ್ಪು ಕಲೆಗಳು ಶುರುವಾಯಿತು, ಆಮೇಲೆ ಏನೇನೋ ಸಮಸ್ಯೆಗಳಾಗೋಕ್ಕೆ ಶುರುವಾಯಿತು. ಅವಳು ಸುಂದರವಾದ ಇದ್ದಂಥ ಹೆಣ್ಣು ಸ್ವಲ್ಪ ತನ್ನ ಸೌಂದರ್ಯನ ಕಳ್ಕೊಳ್ಳೋಕೆ ಶುರು ಮಾಡಿದ್ಲಂತೆ. ಆದರೂ ಗಂಡ ಅವಳ ಜೊತೆ ಖುಷಿಯಾಗಿ ಇದ್ದಂತೆ. ಒಂದು ದಿವಸ ಇಬ್ಬರು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಆ ವ್ಯಕ್ತಿಯ ಕಣ್ಣು ಹೊರಟೋಗುತ್ತೆ. ಆದರೆ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಟಿಲ್ಲ, ಒಟ್ಟಿಗೆ ಜೀವನ ಮಾಡ್ತಾಯಿದ್ದಾರೆ. ಹೆಂಡತಿ ಗಂಡನ್ನು ತುಂಬ ಕೇರ್ ತಗೊಳ್ತಾಳೆ, ಗಂಡ ಕೂಡ ಹೆಂಡತಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇರ್ತಾನೆ. ಆ ಹೆಂಡತಿಯ ಸ್ಕಿನ್ ಡಿಸೀಸು ಜಾಸ್ತಿ ಆಗ್ತಾ ಅವಳ ಸೌಂದರ್ಯ ಎಲ್ಲ ಹೊರಟೋಗುತ್ತೆ. ತುಂಬ ಕುರೂಪಿ ಆಗ್ಬಿಡ್ತಾಳೆ ಅವಳು. ಆಮೇಲೆ ಒಂದು ದಿವಸ ಅವಳು ತೀರ್ಕೋತಾಳೆ. ಅವಳು ತೀರ್ಕೊಂಡಾಗ ಈ ಗಂಡ ಅವಳ ಅಂತ್ಯಕ್ರಿಯೆನೆಲ್ಲ ಮಾಡ್ತಾನೆ. ಮಾಡಿಬಿಟ್ಟು ನಾನು ಈಗ ಒಬ್ಬನೇ ಒಂಟಿ ಆಗ್ಬಿಟ್ಟೆ, ನಾನು ಇನ್ಮೇಲೆ ಒಬ್ಬನೇ ಜೀವನ ಮಾಡಬೇಕು ಅಂತ ಬೇಜಾರು ಮಾಡಿಕೊಂಡು ಮನೆ ಕಡೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ನಂತೆ. ಆಗ ಅವನ ಸ್ನೇಹಿತ ತಡೆದ್ಬಿಟ್ಟು, ನಿಂತ್ಕೋ, ಯಾಕೆ ಒಬ್ಬನೇ ಹೋಗ್ತೀಯ, ನಾನು ಮನೆ ತನಕ ಬಿಡ್ತೀನಿ. ಬೇಡ, ನಾನು ಒಬ್ಬನೇ ಹೋಗ್ತೀನಿ. ನಿಂಗೆ ಹೆಂಗೆ ಹೋಗೋಕ್ಕಾಗತ್ತೆ, ಕಣ್ಣು ಕಾಣಿಸಲ್ವಲ್ಲ ನಿನಗೆ ಅಂತ. ಆಗ ಅವನು ಹೇಳಿದ್ನಂತೆ, ಇಲ್ಲ, ನನಗೆ ಕಣ್ಣು ಕಾಣಿಸುತ್ತೆ, ನಾನು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ನಾಟಕ ಮಾಡ್ತಾಯಿದ್ದೆ ಅಂತ. ಯಾಕೆ ನಾಟಕ ಮಾಡ್ತಿದ್ದೆ? ಇಲ್ಲ, ನನ್ನ ಹೆಂಡತಿ ಸೌಂದರ್ಯ ಕಡಿಮೆ ಆಗ್ತಾ ಹೋಯಿತು, ಅವಳು ದಿನೇ ಕುರೂಪಿ ಆಗೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ಒಳಗಡೆ ಒಂದು ಆತಂಕ ಇತ್ತು. ನನ್ನ ಗಂಡ ನನ್ನ ಸೌಂದರ್ಯ ಕಡಿಮೆ ಆಗ್ತಿರೋದು ನೋಡಿ ನಾನು ಬಿಟ್ಟುಬಿಡ್ತಾನೆ ಅನ್ನೋ ಆತಂಕ ಇತ್ತು. ಆದರೆ ನಾನು ಅವಳನ್ನ ಪ್ರೀತಿಸಿದೆ, ಅವಳ ಹೃದಯನ ಪ್ರೀತಿಸಿದೆ, ಅವಳ ಸೌಂದರ್ಯನಲ್ಲ. ಅದು ಅವಳಿಗೆ ಅರ್ಥ ಆಗಬೇಕಾಗಿತ್ತು. ಅದಕ್ಕೆ ಈ ಥರ ನಾಟಕ ಮಾಡಿದೆ, ನಾನು ಕುರುಡಾಗಿದೆ ಅನ್ನೋ ಥರ ನಾಟಕ ಮಾಡಿದೆ. ಅವಳು ಕೊನೆ ತನಕ ನಾನು ಅವಳ ಆರೈಕೆ ಮಾಡಿದ್ದು ಕಣ್ಣಿದ್ದೇ ಆರೈಕೆ ಮಾಡಿದೆ ಅಂತ ಹೇಳ್ತಾನೆ. ಎಂಥ ಅದ್ಭುತವಾದ ಲವ್ ಸ್ಟೋರಿ ಅಲ್ವಾ ಇದು. ಯಾವಾಗಲೂ ಅಷ್ಟೇ, ಎಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಕ್ಷಣಿಕ, ಯಾವುದು ಪರ್ಮನೆಂಟ್ ಅಲ್ಲ, ಎಲ್ಲವೂ ಕ್ಷಣಿಕ. ನೋವು ಕ್ಷಣಿಕ, ಸುಖನೂ ಕ್ಷಣಿಕ. ಹಾಗಿರುವಾಗ ನಡೆದೋಯ್ತು. ಪಾಸ್ಟ್ ಈಸ್ ಓವರ್, ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್. ಅದನ್ನು ನಾವು ನೋಡ್ಕೊಳ್ತಾ ಇದ್ದರೆ ಸುಖವಾಗಿರ್ಬೋದು. ಎನಿವೆ, ಇದು ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಇದಕ್ಕೆ ತುಪ್ಪ, 2 ಚಮಚ ತುಪ್ಪ, ಇದು ಚೆನ್ನಾಗಿ ಕಾಯಲಿ. ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಿದ್ದಂಗೆ ಒಂದು ಮೆಣಸಿನಕಾಯಿನ ಅದಕ್ಕೆ ಹಾಕಿ ಅದಕ್ಕೆ ಹಾಕಬೇಕು. ಓಹೋ, ಅಷ್ಟೇ, ಅದ್ಭುತವಾದಂಥ ಅವರೆಕಾಳು ಬಸ್ಸಾರು ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಅನ್ನದ ಜೊತೆಗೆ ಅವರೆಕಾಳು ಬಸ್ಸಾರು, ನೆಂಚ್ಕೊಳ್ಳೋಕೆ ಆ ಉಸ್ಲಿ, ಸೂಪರ್ ಕಾಂಬಿನೇಷನ್ನು. ಅವರೆಕಾಳು ಹುಸ್ಲಿ ಮತ್ತು ಬಸ್ಸಾರು ಮಾಡೋದು ತುಂಬಾನೇ ಸುಲಭ ರೀ. ಕುಕ್ಕರ್ ತಗೊಳ್ಳಿ, ಅದರಲ್ಲಿ ಬಿಡಿಸಿಟ್ಟಿರೋ ಸೊಗಡಾಗಿರೋ ಘಮ ಅಂತಿರೋ ಎಳೆ ಅವರೆಕಾಳು ಒಂದು ಅರ್ಧ kg ಅಷ್ಟು ಹಾಕ್ರಿ. ಅದು ಮುಳುಗೋ ಹಾಗೆ ನೀರು ಸೇರಿಸ್ರಿ. 2 ಟೊಮೆಟೊ ತಗೊಂಡು ಅದನ್ನ ಮೇಲ್ಭಾಗ ಒಂದು ಅರ್ಧ ಸೀಳ್ಬಿಟ್ಟು ಹಾಕ್ರಿ. 6 ಹಸಿ ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕ್ರಿ. ಚೆನ್ನಾಗಿ ಕುದಿಸ್ರಿ. ಕುದಿ ಬಂತ ಕುಕ್ಕರ್ನ ಮುಚ್ಚ್ರಿ. 2 ವಿಸಿಲ್ ಕೂಗಿಸ್ರಿ. ಕುಕ್ಕರ್ ಕೂಗ್ತು, ಕೂಲ್ ಆಯ್ತು ಅಲ್ವಾ. ಈಗ ಬೆಂದಿರೋ ಅವರೆಕಾಳು ಮತ್ತೆ ಪದಾರ್ಥಗಳೆಲ್ಲ ಇದೆಯಲ್ಲ, ಮೆಣಸಿನಕಾಯಿ, ಟೊಮೆಟೊ, ಇದನ್ನೆಲ್ಲ ಬಸ್ಕೊಳ್ರಿ. ನೀರಿನ ಅಂಶನ ಬೇರೆ ಆಗಿ ಹಾಗೆ ಇಟ್ಟುಬಿಡಿ. ಇವಾಗ ಬೆಂದಿರೋ ಪದಾರ್ಥಗಳಲ್ಲಿ ಟೊಮೆಟೊನ ತೆಗೆದು ಒಂದು ತಣ್ಣೀರಿರೋ ಬಟ್ಲಿಗೆ ಹಾಕ್ಬಿಡ್ರಿ. ಬೆಂದಿರೋ ಹಸಿ ಮೆಣಸಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕ್ರಿ. ಆಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಕಾಳು ಮೆಣಸು, 1 ಚಮಚ ಜೀರಿಗೆ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಬೆಂದಿರೋ ಟೊಮೆಟೊನ ಸಿಪ್ಪೆ ತೆಗೆದು ಅದನ್ನು ಹಾಕ್ಬಿಡಿ ಮಿಕ್ಸಿ ಜಾರ್ಗೆ. ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸೇರಿಸ್ರಿ. ಹುಳಿಯಾಗಿ ಮಜವಾಗಿರುತ್ತೆ. ಸ್ವಲ್ಪ ನೀರು ಹಾಕ್ರಿ. ನುಣ್ಣಗೆ ರುಬ್ಕೊಂಡು ಈ ಮಸಾಲೆನ ಬೇಯಿಸಿ ಬಸ್ತಿಟ್ಟಿರೋ ಅವರೆಕಾಳು ನೀರಿತ್ತಲ್ಲ ಅದಕ್ಕೆ ಹಾಕ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯೋಕೆ ಇಟ್ಬಿಡಿ. ಅದಕ್ಕೆ ಮುಂಚೆ ಬಸ್ಸಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಸಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಘಮ ಅನ್ನೋ ಬಸ್ಸಾರು ರೆಡಿ ಆಗುತ್ತೆ. ಒಂದು ಬಾಣಲೆ ತಗೊಳ್ಳಿ, 2 ಚಮಚ ಎಣ್ಣೆ ಹಾಕ್ರಿ. ಬಿಸಿ ಆಯ್ತಾ, ಸ್ವಲ್ಪ ಸಾಸಿವೆ ಹಾಕಿ ಸಿಡ ಅಂತ ಉದ್ದಕ್ಕೆ ಸೀಳಿಟ್ಟಿರೋ 6 ಹಸಿ ಮೆಣಸಿನಕಾಯಿನ ಹಾಕ್ರಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹುರಿದು ಬಿಡ್ರಿ.
ಈಗ ಬೇಯಿಸಿ ಬಸ್ತಿಟ್ಟಿರೋ ಅವರೆಕಾಳನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ರಿ, ಅರ್ಧ ಕಪ್ ತೆಂಗಿನಕಾಯಿ ತುರಿನೂ ಹಾಕಿ ಬಾಡ್ಸಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ರಿ, ಕಾಳಿಸ್ಲಿ ರೆಡಿ. ಅದೇ ರೀ ಅವರೆಕಾಳಿಸ್ಲಿ ರೆಡಿ. ಈ ಕಡೆ ಬಸ್ಸಾರು ಕುದೀತಾ ಇದೆಯಲ್ಲ, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುದಿಸ್ರಿ. ಕೊತ ಅಂತ ಕುದೀತಾ ಈಗ ಒಗ್ಗರಣೆ ಪಾತ್ರೆ ತಗೊಂಡು 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ, ಸ್ವಲ್ಪ ಸಾಸಿವೆ, 1 ಒಣಮೆಣಸಿನ್ಕಾಯಿನ ಆ ಒಗ್ಗರಣೆಗೆ ಹಾಕ್ಬಿಟ್ಟು ಕುದೀತಾ ಇರೋ ಬಸ್ಸಾರ್ಗೆ ಈ ಒಗ್ಗರಣೆನ ಸೇರಿಸ್ಬಿಡ್ರಿ. ರೆಡಿ ಆಗೇ ಬಿಡ್ತು ನೋಡ್ರಿ, ಪಟ್ ಅಂತ ಬಿಸಿ ಬಿಸಿ ಅವರೆಕಾಳು ಹುಸ್ಲಿ, ಬಿಸಿ ಬಿಸಿಯಾದ ಬಸ್ಸಾರು. ಇದನ್ನ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಹಿಟ್ಟಿನ ಮೇಲೆ ಅವರೆಕಾಳು ಅಂತ ಹೇಳ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಗೊತ್ತಾ. ನಮ್ಮ ಇವತ್ತಿನ ಸ್ಪೆಷಲ್ ಅವರೆಕಾಳು ಬಸ್ಸಾರು ಟೇಸ್ಟ್ ಮಾಡುವಂಥ ಸಮಯ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಈಗ ಟೇಸ್ಟ್ ಮಾಡಿಬಿಡ್ತೀನಿ. ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ. ಈ ಬಸ್ಸಾರು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾರೆ. ನನ್ನ ರೆಸಿಪಿ ಇದು. ಸೂಪರ್. ಕೊತ್ತಂಬರಿ ಸೊಪ್ಪು ರುಬ್ಬಾಕಿದ್ದೀವಲ್ಲ, ಒಳ್ಳೆ ಘಮ ಕೊಡುತ್ತೆ. ಜೀರಿಗೆ ಮೆಣಸಿನ ಘಮ ಚೆನ್ನಾಗಿ ಬರ್ತಾಯಿದೆ. ಸಕ್ಕತ್ತಾಗಿದೆ. ಸೀರಿಯಸ್ಲಿ ಹೇಳ್ತೀನಿ, ಅವರೆಕಾಳು ಸೀಸನ್ ನಡೀತಿದೆ. ಈ ಕೂಡಲೇ ನೀವು ಅವರೆಕಾಳು ತೊಗೊಂಬಂದು ಈ ಬಸ್ಸಾರು ಮಾಡಿ ತಿಂದು ನೋಡಿ, ಖುಷಿ ಪಟ್ಬಿಡ್ತೀರ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಬಿಟ್ಟುಬಿಟ್ಟು ಮಿಕ್ಕಿದ ಮಸಾಲೆ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೂಪರಾಗಿದೆ, ಸೂಪರ್.